ನಾನು ಜೈಲಲ್ಲಿದ್ದವನು 14 ದಿನ. ಸುಮಾರು ಜನ ಮೀಟ್ ಮಾಡಿದೆ ನನಗೆ. ಪಾಪ ಕೆಲವರು ಅವ್ರು ಮಾಡದೇ ಇರೋ ತಪ್ಪು ಒಳಗಡೆ ಇದ್ದಾರೆ. ಇನ್ನು ಕೆಲವರು ಆ ಕೋಪ ಟೈಮಿಗೆ ಅವ್ರು ಕೈ ಕೊಟ್ಬಿಟ್ಟು ಇವ್ರನ್ನೆಲ್ಲ ಅವತ್ತು ಯೋಚನೆ ಮಾಡಿದೆ ನಾನು. ಇದೆಲ್ಲ ಹೋಗ್ತು ನಿಂಗೆ ಹೇಳಿದ್ನಲ್ಲ, ಇದು ನಿಂಗೆ ಹೇಳಿದ್ನಲ್ಲ. ಈಗ ಅದೇ ಅವನಾರು ಒಬ್ಬ ಮರ್ಡರ್ ಮಾಡಬೇಕಾದ್ರು ಅವ್ನು ಆತುರದಲ್ಲಿ ಇದ್ರಲ್ಲಿ ಮಾಡ್ಬಿಟ್ಟಿರ್ತಾನೆ. ಬಟ್ ಇವತ್ತು ಅವ್ನು ಕೂತ್ಕೊಂಡು ರಿಗ್ರೆಟ್ ಮಾಡ್ತಿರ್ತಾನೆ. ಅವತ್ತು ಸ್ವಲ್ಪ ಟೈಮ್ ಕೊಟ್ಟಿದ್ರೆ ಇನ್ನೊಂದು ಸಾಲ್ವೇಷನ್ ಇದ್ದಾರೆ. ಸೊ ಇದೆಲ್ಲ ಪಾಠನೇ ನಂಗೆ ಅಲ್ಲಿಂದ ಕಲ್ಸ್ಕೊಂಡ್ಬಂದ್ರೆ. ಸೊ ಇದು ಲೈಫ್ ಆಕ್ಚುಲಿ. ಬರೀ ಸಿನಿಮಾ ನಟ ಅನ್ನುವ ಕಾರಣಕ್ಕೆ ದರ್ಶನ್ ಅವರು ಜನ ಹಾಗೆ ನೋಡಲ್ಲ. ಅವ್ರು ಮಾಡುವ ಎಷ್ಟೋ ಸತ್ಕಾರ್ಯಗಳು, ಅವ್ರು ಮಾಡುವ ಎಷ್ಟೋ ಸಹಾಯಗಳು ಹೊರಗಡೆ ಪ್ರಪಂಚಕ್ಕೆ ಗೊತ್ತಾಗೋದೇ ಇಲ್ಲ. ಅವ್ರ ಸುತ್ತ ಇದ್ದವ್ರಿಗೆ ಮಾತ್ರ ಗೊತ್ತಿರುತ್ತದೆ. ಬಗ್ರು ಅಂದ್ರೆ ಅವ್ರು ಎಷ್ಟಾಗುತ್ತೆ ಅಷ್ಟೇ ಸಹಾಯ ಮಾಡಿದ್ರೆ. ನನ್ಗೆ ತಿಳಿದ ಮಟ್ಟಿಗೆ ನಾನು ಸುಮಾರು ಅಬ್ಸರ್ವೇಷನ್ ಮಾಡಿದ್ದೀನಿ ಸರ್. ನೀವು ನಂಬಲ್ಲ, ಮೊನ್ನೆ ಇಲ್ಲಿ ನಮ್ಮ ಅಂಗಡಿಗೆ ಒಬ್ರು ಅವ್ರದ್ದು ಹುಡುಗ ಬಂದಿದ್ದ. ಅವನಿಲ್ಲಿ ಕೊಡುಗೆ ಬೆಳೆದವರಂತೆ. ಏನೋ ಹೊಟ್ಟೆಲಿ ಆಪರೇಷನ್ ಏನ್ ಮಾಡ್ಸಕ್ಕೆ ಅಂತ ಅಂದ್ಬಿಟ್ಟು 4 ಲಕ್ಷ ರೂಪಾಯಿ ಖರ್ಚಾಯ್ತಂತೆ. 1 ಲಕ್ಷ ರೂಪಾಯಿ ಕ್ಯಾಶ್ ಕೊಟ್ಟಿದ್ದಾನೆ ಸರ್. ಅವ್ನ ನಂಬರ್ ಇನ್ನೂ ಐತೆ ನನ್ನ ಹತ್ರ. ಈಗ ಅವನು ಫೋಟೋ ಸ್ಟುಡಿಯೋ ಇಟ್ಕೊಂಡವನೆ.